ಕಾಲಿನ ಕಿರುಬಳ್ಳು ಕೂಡ ಅವರು ಧೂಳಿಗೂ ಕೂಡ ಸಮಾನ ಆಗದಂಥ ಈ ಭಾರತೀಯ ಜನತಾ ಪಕ್ಷದವರು ಅನೈತಿಕ ಸಂಬಂಧ ಮಾಡಿದರು ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು. ಇದೇ ಯಡಿಯೂರಪ್ಪ 14 ದಿವಸ ಜೈಲಿಗೆ ಹೋಗಿ ಬರಲಿಲ್ಲ, ಅವ್ರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಏನಿವತ್ತು ಈ ರಾಜ್ಯದಲ್ಲಿ ನಡೀತಿರುವಂಥ ಒಂದು ದೊಡ್ಡ ಷಡ್ಯಂತ್ರ, ಉದ್ದೇಶಪೂರ್ವಕವಾಗಿ ಆರೋಪ ಇರಲಾರ್ದೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಹುರುಳಿಲ್ಲ ಅದರಲ್ಲಿ. ಏನೇ ಒಂದು ಭಾಳ ಸ್ಪಷ್ಟವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ನಾವು ಮೊನ್ನೆ ಮೈಸೂರಿನಲ್ಲಿ ಏನು ಒಂದು ಬೃಹತ್ ಪ್ರತಿಭಟನೆಯ ಒಂದು ಸಮಾವೇಶವನ್ನು ಇವತ್ತು ನಾವು ಹಮ್ಮಿಕೊಂಡು ಆ ಸಭೆಯಲ್ಲಿ ಅನೇಕ ಜನ ನಮ್ಮ ನಾಯಕರು ಎಲ್ಲರೂ ಕೂಡ ಬಹಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತೇನು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರವನ್ನು ಮಾಡಿ ಏನಾದರೂ ಮಾಡಿ ನಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಸರ್ಕಾರವನ್ನು ಅಸ್ಥಿರ ಮಾಡುವಂಥ ಒಂದು ಕಾರ್ಯ ಇವತ್ತು ಭಾರತೀಯ ಜನತಾ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಂವಿಧಾನಾತ್ಮಕವಾದ ಒಂದು ಹುದ್ದೆ ನಮಗೆಲ್ಲ ಘನವತ್ತ ನಮ್ಮ ರಾಜ್ಯಪಾಲರು ಇವತ್ತು ಏನು ಮಾಡ್ತಾ ಇದ್ದಾರೆ, ಇವತ್ತು ಒಬ್ಬ ಘನವತ್ತ ರಾಜ್ಯಪಾಲರಾಗಿ ಇವತ್ತು ಒಬ್ಬ BJPಯ ಏಜೆಂಟರಾಗಿ ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಮಾಡ್ತಿರುವಂಥ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಅಮಿತ್ ಶಾ ಅವರ ಸರ್ಕಾರ ಇವತ್ತು ಸಹಿಸೋಕ್ಕಾಗ್ತಾ ಇಲ್ಲ ಅವರಿಗೆ. ಸಿದ್ದರಾಮಯ್ಯನವರ ಬೆಳವಣಿಗೆ ಏನು 2ನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ರು, ಇವತ್ತು 2ನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ರು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಷಡ್ಯಂತ್ರ ಇವತ್ತು ನಡೆದಿದೆ. ನಾನು ಈ ಸಂದರ್ಭದಲ್ಲಿ ಏನು ನಮ್ಮ ಇಳಕಲ್ ನಗರದಿಂದ ನಮ್ಮ ಅಭಿಮಾನಿ ಬಳಗ ಇವತ್ತು ಪಾದಯಾತ್ರೆಯನ್ನು ಇಳಕಲ್ ನಿಂತರ ಈಗಾಗಲೇ ಕಾಟಾಪುರ ನಮ್ಮ ಶಿರಡಿ ಮಂದಿರಕ್ಕೆ ಈಗಾಗಲೇ ಬಂದಿದ್ದಾರೆ ಮತ್ತು ಇದೇ ರೀತಿ ತಾಯಿ ಬನಶಂಕರಿ ಮಡ್ಲಲ್ಲಿ ಹೋಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ಕಿಂಚಷ್ಟು ಕಳಂಕ ಬರದೇ ಇರೋ ಹಾಗೆ, ಯಾಕಂದರೆ ಉದ್ದೇಶಪೂರ್ವಕವಾಗಿ ನಡೆದಂಥದ್ದು ಷಡ್ಯಂತ್ರ. ಆ ಕಾರಣಕ್ಕೆ ತಾಯಿ ಬನಶಂಕರಿಯಲ್ಲಿ ಹೋಗಿ ಅವರ ಪಾದಕ್ಕೆ ಇವರು ಮಾಡ್ತಿರುವಂಥ ಹುನ್ನಾರದ ಬಗ್ಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಸಿದ್ದರಾಮಯ್ಯನವರು ಇನ್ನೂ ಆರೋಗ್ಯ ಭಾಗ್ಯ ಮತ್ತು ಅಧಿಕಾರ ಭಾಗ್ಯವನ್ನು ಮತ್ತು ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಯುವ ಬಳಗ ಇಳಕಲ್ ನಗರದಿಂದ ಎಲ್ಲರೂ ಕೂಡ್ಕೊಂಡು ಇವತ್ತು ಪಾದಯಾತ್ರೆ ಮುಖಾಂತರ ಇವತ್ತು ಬದಾಮಿಗೆ ಹೊರಟಿದ್ದಾರೆ. ತಾಯಿ ಬನಶಂಕರಿ ದೇವಿಗೆ ಮಧ್ಯದಲ್ಲಿ ಈ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿರಡಿಯ ಸಾಯಿಬಾಬಾ ಮಂದಿರಕ್ಕೆ ಕೂಡ ಇವತ್ತು ಪೂಜೆಯನ್ನು ಸಲ್ಲಿಸಿ ಇವತ್ತೇನು ಆ ಸಾಯಿಬಾಬಾನ ಅಲ್ಲಿ ಕೂಡ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀವಿ. ಎಲ್ಲರೂ ಕೂಡ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇವತ್ತು ಈ ಒಂದು ಕಳಂಕ ಏನು ದುರುದ್ದೇಶದಿಂದ ಏನು ಮಾಡ್ತಿರುವಂಥ ಭಾರತೀಯ ಜನತಾ ಪಕ್ಷಕ್ಕೆ ಆ ಭಗವಂತನೇ ಉತ್ತರ ಕೊಡಬೇಕು. ಯಾಕಂದರೆ ಉತ್ತರವನ್ನು ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಯಾವುದೇ ಒಂದಿಷ್ಟು ಕೂಡ ತಪ್ಪಿಲ್ಲ, ಭಾಳ ಸ್ಪಷ್ಟವಾಗಿರುವಂಥದ್ದು. ಯಾಕಂದರೆ ಯಾರೇ ಸಂತ್ರಸ್ತರಾಗಲಿ ಸಂತ್ರಸ್ತರಿಗೆ ಪರಿಹಾರವನ್ನು ಸರ್ಕಾರ ಕೊಡಲೇಬೇಕು. ಆ ಒಂದು ನಿಟ್ಟಿನಲ್ಲಿ ತಾಯಿ ನಮ್ಮ ಪಾರ್ವತಮ್ಮ ಸಿದ್ದರಾಮಯ್ಯ ಸಾಹೇಬ್ರವರ ಧರ್ಮ ಪತ್ನಿಯವರು ಇವತ್ತು ಅವರ ಜಮೀನನ್ನು ಕಳ್ಕೊಂಡಿದ್ದಾರೆ, 3.5 ಎಕರೆ ಜಮೀನನ್ನು ಕಳ್ಕೊಂಡಿದ್ದಾರೆ. ಅದರ ಒಂದು ಪ್ರತಿರೂಪವಾಗಿ ಇವತ್ತು ಸರ್ಕಾರ ಅವ್ರಿಗೆ ಮೂಡಾದಲ್ಲಿ ಒಂದು 13-14 ಸೈಟ್ಗಳನ್ನು ಕೊಡೋದ್ರ ಮುಖಾಂತರ, ಅದು ಪೂರ್ಣ ಆಗಿಲ್ಲ, 3.5 ಎಕರೆನೇ ಕೊಡಬೇಕಾಗಿತ್ತು, ಆದರೂ ಹೋಗಲಿ ಬಿಡು ಅಂಥೇಳಿ ಇವತ್ತು ಕೊಟ್ಟಷ್ಟು ಸಾಕು ಅಂಥೇಳಿ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಶ್ರೀಮತಿ ಪಾರ್ವತಿ ತಾಯಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದನ್ನು ಪಡೆದಿದ್ದಾರೆ. ಅದು 2021-22ರಲ್ಲಿ ಹಿಂದಿನ BJP ಸರ್ಕಾರದಲ್ಲೇ ಏನು ಭಾರತೀಯ ಜನತಾ ಪಕ್ಷದ ಅಧಿಕಾರದ ಅವಧಿಯಲ್ಲೇ ಅದನ್ನು ಆಗಿದೆ. ಇವತ್ತೇನು ಮಾಡಿದಂಥದ್ದಲ್ಲ, ನಮ್ಮ ಸರ್ಕಾರ ಬಂದ ಮೇಲೆ ಅಧಿಕಾರ ಬಂದ ಮೇಲೆ ಮಾಡಿದಾರಂತ ಅಲ್ಲ, ಇದು ಹಿಂದಿನ ಸರ್ಕಾರದಲ್ಲೇ ಆಗಿದ್ದಂಥದ್ದು. ಇದರಲ್ಲಿ ಅನೇಕ ಜನ ಅಲ್ಲಿ ಪಡೆದಿದ್ದಾರೆ. ಉದಾಹರಣೆಗೆ ಇವತ್ತೇನು ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ಅನೇಕ GT ದೇವೇಗೌಡ ಇರ್ಬೋದು, ಅಲ್ಲಿ ಸಹರಾ ಮಹೇಶ್ ಇರ್ಬೋದು, ಇಂಥವರೆಲ್ಲ ಅಕ್ರಮವಾಗಿ ಇವತ್ತು ಅಲ್ಲಿ ಮೂಡಾದಲ್ಲಿ ಈ ಒಂದು ಏನು ನಿವೇಶನಗಳನ್ನು ಪಡೆದಿದ್ದು ಭಾಳಷ್ಟು ಉದಾಹರಣೆಗಳಿದೆ. ಸನ್ಮಾನ್ಯ ಕುಮಾರಸ್ವಾಮಿಯವರು ಮಾತಾಡ್ತಾರಲ್ಲ, 3,000ಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಜಾಗವನ್ನು ಇವತ್ತು ಅವರು ಮೈಸೂರಿನ ನಾನು ಸ್ಥಳೀಯ ಒಬ್ಬ ಫಲಾನುಭವಿ ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದ ದಾಖಲೆಗಳನ್ನು ಕೊಟ್ಟು ಇವತ್ತು ಅಲ್ಲಿ 3,000 ಎಕರೆಗಳನ್ನು ಪಡೆದು 3,500 ಏನು ಸ್ಕ್ವೇರ್ ಫೀಟನ್ನು ಜಾಗವನ್ನು ಪಡೆದಿದ್ದಾರೆ.
ಇವತ್ತು ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು, ವರ್ಣಾ ತಾಲೂಕಿನವರು, ಇವತ್ತು ಆ ತಾಯಿ ಕೂಡ ಮೈಸೂರವರೇ. ಇವತ್ತು ಅವ್ರಿಗೆ ಸಂತ್ರಸ್ತರಿದ್ದಾರೆ, ಸಂತ್ರಸ್ತರಿಗೆ ಪರಿಹಾರ ಕೊಡುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಅದನ್ನು ಏನೋ ಒಂದು ರಾಜಕೀಯ ಹುನ್ನಾರ ಇಟ್ಟುಕೊಂಡು ಸರ್ಕಾರವನ್ನು ಅಸ್ತಿತ್ವಗೊಳಿಸಬೇಕು, ಅವರ ಸ್ಥಾನದಿಂದ ಇಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಏನು ನಡೆದಿದೆ ಇದರಲ್ಲಿ ಯಶಸ್ವಿ ಆಗಲ್ಲ. ಖಂಡಿತವಾಗಿ ಈ ಒಂದು ಪಾದಯಾತ್ರೆ ಮುಖಾಂತರ ನಾವು ಇವತ್ತು ಏನು ಭಾರತೀಯ ಜನತಾ ಪಕ್ಷದ ನಡೆಗೆ ಮತ್ತು ಘನವತ್ತ ರಾಜ್ಯಪಾಲರಿಗೆ ನಾವು ಖಂಡಿಸ್ತೇವೆ, ನಾವು ಧಿಕ್ಕರಿಸ್ತೇವೆ. ಇವತ್ತು ಅವ್ರು ಮಾಡಿದ ತಪ್ಪು. ಒಂದು ಸಂವಿಧಾನಾತ್ಮಕವಾದ ಹುದ್ದೆಯಲ್ಲಿ ಕೂತ್ಕೊಂಡು ಯಾರ ಬಗ್ಗೆ ಆದರೂ ಯಾರೋ ಅವರ ಪಕ್ಷದ ಮುಖಂಡರು ಇವತ್ತು ಅವ್ರಿಗೆ ಒತ್ತಾಯ ಮಾಡಿದರು ಅಂಥೇಳಿ ಅವ್ರ ಮೇಲೆ ಇವತ್ತು ಮೊಕದ್ದಮವನ್ನು ದಾಖಲೆ ಮಾಡಿ ಅದು ನ್ಯಾಯಾಂಗ ತನಿಖೆಗಾಗಿ ಇವತ್ತಿನ ಆದೇಶ ಮಾಡಿದರೆ ಇದು ತಪ್ಪು. ಅದಕ್ಕೆ ಸ್ಪಷ್ಟ ಉತ್ತರ ಖಂಡಿತವಾಗಿ ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಅದರಲ್ಲಿ ಆರೋಪ ಇದ್ದು ಸುಮ್ಮನೆ ಹೊರಿಸುವಂಥದ್ದು, ಆರೋಪ ಮಾಡುವಂಥದ್ದು ಇದು. ಇದರಲ್ಲಿ ಅವರಿಗೆ ಭಾಳ ಸ್ಪಷ್ಟವಾಗಿ ತಾಯಿ ಬನಶಂಕರಿ ದೇವಿ, ನಮ್ಮ ಶಿರ್ಡಿ ಸಾಯಿನಾಥ್ ಬಾಬಾ ಅವರ ಆಶೀರ್ವಾದ ಇದೆ. ಅವ್ರಿಗೆ ಯಾರು ಕೂಡ ಅವರ ಕಾಲಿನ ಕಿರುಬಳ್ಳು ಕೂಡ ಅವರ ಧೂಳಿಗೂ ಕೂಡ ಸಮಾನ ಆಗದಂಥ ಈ ಭಾರತೀಯ ಜನತಾ ಪಕ್ಷದವರು ಈ ಹುನ್ನಾರವನ್ನು ನಡೆಸಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಈಗಾಗಲೇ ಅವರು ಕಳೆದ ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರ ಮಾಡಿದರು, ಸುಮಾರು 250ಕ್ಕೂ ಹೆಚ್ಚು ಹಗರಣಗಳು ಅವ್ರ ಮೇಲಿದ್ದಾವೆ ಭಾರತೀಯ ಜನತಾ ಪಕ್ಷದವರು. ಇವತ್ತು ಅವರು ಇದ್ದಾಗೂ ಕೂಡ ಇವತ್ತು ಬೇರೆಯವ್ರ ಮೇಲೆ ಬಳ್ಳು ಮಾಡಿ ತೋರಿಸುವಂಥದ್ದು ಇದು ಸರಿಯಲ್ಲ. ಇದನ್ನು ತಕ್ಷಣ ನಿಲ್ಲಿಸಬೇಕು. ರಾಜ್ಯಪಾಲರು ಇವತ್ತೇನು ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಿ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದನ್ನು ಹಿಂಪಡಿಬೇಕು. ಹಿಂಪಡೆದು ಇವತ್ತು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ. ಯಾಕಂದರೆ ಒಂದು ಗಣವತ್ತ ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಒಂದು ಹುದ್ದೆಯಲ್ಲಿ ಕೂತ್ಕೊಂಡ ಮೇಲೆ ಸಂವಿಧಾನದ ಒಂದು ಬದ್ಧತೆಗಾಗಿ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನಾವು ಎಲ್ಲರೂ ಕೂಡ ಪ್ರಮಾಣ ವಚನವನ್ನು ಓದ್ತೀವಿ. ಅಂಥ ಒಂದು ಹುದ್ದೆಯಲ್ಲಿ ಇರುವಂಥ ರಾಜ್ಯಪಾಲರು ಅದನ್ನು ತಕ್ಷಣ ಹಿಂಪಡಿಬೇಕು. ಆ ಒಂದು ಗೌರವತ್ವಾದ ಘನವತ್ತ ರಾಜ್ಯಪಾಲರು ಆ ಕುರ್ಚಿಗೆ ಇವತ್ತು ತಪ್ಪಾಗಿ ನಡ್ಕೊಂಡು ಇವತ್ತು ಈ ಒಂದು ಬೆಳವಣಿಗೆಗಳಿಗೆ ಇವತ್ತು ಮುಂದೆ ಒಂದು ಅವಕಾಶವನ್ನು ಮಾಡಿಕೊಡಬಾರ್ದು. ಯಾಕಂದರೆ ಇಡೀ ರಾಜ್ಯಾದ್ಯಂತ ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಈಗಾಗಲೇ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ದಿವಸ ಎಲ್ಲ ಜಿಲ್ಲಾ ಕೇಂದ್ರದ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಕೂಡ ಈ ಒಂದು ಪ್ರತಿಭಟನೆ ನಡೆಯುತ್ತೆ. ರಾಜ್ಯಪಾಲರು ಅದನ್ನು ಏನು ಮೊಕದ್ದಮೆಯನ್ನು ಹಿಂದೆ ಈ ಒಂದು ಹೋರಾಟ ನಿಲ್ಲೋದಿಲ್ಲ. ಮತ್ತು ಹೋರಾಟ ಏನೇ ಆಗಲಿ ಅವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದಕ್ಕೆ ತಾಯಿ ಬನಶಂಕರಿನೇ ಒಂದು ಸಾಕ್ಷಿ, ಸಾಯಿನಾಥ ಬಾಬಾನೇ ಸಾಕ್ಷಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಏನಿವತ್ತು ನಮ್ಮ ಇಳಕಲ್ ನಗರದ ಯುವಕರು ಭಾಳಷ್ಟು ಉತ್ಸಾಹದಿಂದ ಇವತ್ತು ಪಾದಯಾತ್ರೆಯನ್ನು ಇಳಕಲ್ನಿಂದ ಕಾಟಾಪುರ್ ಬದಾಮಿವರೆಗೂ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಾವು ಆರೋಗ್ಯವಂತವಾಗಿ ತಾಯಿ ಬನಶಂಕರಿಯಲ್ಲಿ ತಮ್ಮ ಪ್ರಾರ್ಥನೆಯನ್ನು ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವುದೇ ಕಳಂಕ ಬರದ ಹಾಗೆ ಆ ತಾಯಿ ಆಶೀರ್ವಾದ ಮಾಡಿ ರಕ್ಷಿಸಲಿ ಅಂತೇಳಿ ಸಂದರ್ಭದಲ್ಲಿ ತಾಯಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿ ಮತ್ತು JDS ಲೋಕಸಭಾ ಚುನಾವಣೆಯಿಂದ ಮೈತ್ರಿ ಮಾಡ್ಕೊಂಡು ಬಂದಿದ್ದಾರೆ. ಬಿಜೆಪಿಗರು ಯಾರೂ ಮಾತಾಡ್ತಿಲ್ಲ. ಕುಮಾರಸ್ವಾಮಿಯವರು ಮೈತ್ರಿ ಪಕ್ಷದ ಪರವಾಗಿ ಮಾತಾಡ್ತಿದ್ದಾರೆ. ಯಾಕೆ ನೋಡಿ, ಅವ್ರ ಪರಿಸ್ಥಿತಿ ಏನಾಯಿತು ಅಂತಂದರೆ, ಹಿಂದೆ ನಿಮ್ಗೆ ಗೊತ್ತಿದೆ, ಈ ರಾಜ್ಯದಲ್ಲಿ ಅನೈತಿಕ ಸಂಬಂಧ ಮಾಡಿದರು ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು. ಅಲ್ಲಿಂದ ಪ್ರಾರಂಭ ಅಂತ ಆದಂಥ ಈ ಒಂದು ಅನೈತಿಕ ಸಂಬಂಧ ಅವ್ರು ಡೈವರ್ಸು ಆಯ್ತು. ಮುಂದೆ ಡೈವರ್ಸ್ ಆಯ್ತು. ಮತ್ತೆ ಈಗ ಅದೇನೋ ಅಂತಾರಲ್ಲ, ಮತ್ತೆ ಕುಡ್ಕೊಂಡ್ರೆ ಮತ್ತೆ ಕುಡ್ಕೊಂಡು ಈಗ BJPಯವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಕುಮಾರಸ್ವಾಮಿ ಏನು ಹೇಳ್ತಾರ ಅದನ್ನು ಕೇಳುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಯಾಕಂದರೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದರು, ಏನು ಯಾವ ಸರ್ಕಾರದಲ್ಲಿ ಆದರೂ ಇವರು ಜಾತ್ಯತೀತ ತಳಹದಿ ಮೇಲೆ ಕಟ್ಟಲಾದಂಥ ಪಕ್ಷ ಅಂತ ಭಾಷಣ ಮಾಡ್ತಾರೆ. JDS ಜಾತ್ಯತೀತ ಪಕ್ಷ ಅಂತ. ಆದರೆ ಜಾತ್ಯತೀತ ತತ್ವ ಭಾರತೀಯ ಜನತಾ ಪಕ್ಷದಲ್ಲಿ ಇದೆಯಾ? ಕೋಮುವಾದಿ ಪಕ್ಷ, ಜಾತಿ ಒಂದು ರಹಿತ ಒಂದು ಪಕ್ಷ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಆದರೆ ವಿಲೀನ ಆಗಿ ಇವರು ಮತ್ತೆ ಕುಡ್ಕೊಳ್ಳೋಕೆ ಹೋಗಿದರೆ ಇದು ಭಾಳ ದಿವಸ ನಡೆಯೋದು ಇಲ್ಲ. ಯಾಕಂದರೆ ಈಗಾಗಲೇ ದೇವೇಗೌಡರ ಕುಟುಂಬದ ಬಗ್ಗೆ, ಇವತ್ತು ಕುಮಾರಸ್ವಾಮಿಯವ್ರ ಬಗ್ಗೆ ಈ ರಾಜ್ಯದಲ್ಲಿ ಏನು ಜನ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಕೇವಲ 19 ಒಂದು ಏನು ವಿಧಾನಸಭಾ ಸದಸ್ಯರನ್ನು ಗೆದ್ದಿರುವಂಥ ಸಂದರ್ಭ ಕೂಡ ಇವತ್ತು ರಾಜ್ಯದಲ್ಲಿ ಜನರು ತೀರ್ಪು ಕೊಟ್ಟಿದ್ದಾರೆ. ಅದಕ್ಕೆ ಈ ಅನೈತಿಕ ಸಂಬಂಧ ಇದು. ಆದರೆ ಭಾರತೀಯ ಜನತಾ ಪಕ್ಷದವರೇ ಮಾತಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪಕ್ಷದ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಹೇಳ್ದಂಗೆ ಇವತ್ತು ಸರ್ಕಾರ ನಡೀತಾ ಇದೆ, ಇವತ್ತು ರಾಜ್ಯದಲ್ಲಿ ಅವರ ಆಡಳಿತ ನಡೀತಾ ಇದೆ ಅಂಥೇಳಿ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಭಾಳ ದಿವಸ ನಡೆಯೋದಿಲ್ಲ. ಯಾಕಂದರೆ ಕುಮಾರಸ್ವಾಮಿನೇ ಒಬ್ಬ ಆರೋಪಿ ಇದರಲ್ಲಿ. ಯಾಕೆ ಅವರು ಕೂಡ ಅಲ್ಲಿ 3,000
ಏನು ಸ್ಕ್ವೇರ್ ಫೀಟು ಭೂಮಿಯನ್ನು ತೊಗೊಂಡ್ರ, ಅದು ನಾನು ಮೈಸೂರ ವಾಸಿ ಅಂಥೇಳಿ ಕಾಗದ ಕೊಟ್ಟಿ ದಾಖಲೆ ಕೊಟ್ಟು ತೊಗೊಂಡ್ರ. ಇವೆಲ್ಲ ತನಿಖೆ ಆಗಲಿ, ಬರಲಿ. 250 ಹಗರಣಗಳಿದಾವಲ್ಲ, ಎಲ್ಲರೂ ತನಿಖೆ ಆಗಲಿ. ಕುಮಾರಸ್ವಾಮಿ ಇದ್ದಾಗ ಏನಾಯಿತು, ಯಡಿಯೂರಪ್ಪನವ್ರು ಇದ್ದಾಗ ಏನಾಯಿತು, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಏನಾಯಿತು, ನಾವು ಸಿದ್ಧದೀವಿ ತನಿಖೆಗೆ. ನಾವೇನು ಹಿಂಜರಿತಾ ಇಲ್ಲ, ತನಿಖೆಗೆ ಎಲ್ಲ ಹಂತಕ್ಕೂ ನಾವು ಸಿದ್ಧದೀವಿ. ನಮ್ಮ ಮುಖ್ಯಮಂತ್ರಿ ಹೆದರುವಂಥ ಮಾತೇ ಇಲ್ಲ. ಅವ್ರು ಏನು ಕೂಡ ಅವ್ರು ಹೇಳಿದ್ನಲ್ಲ, ಅವರು ಕಿರುಬಳ ಧೂಳಿನ ಕೂಡ ಅವ್ರು ಏನು ಮುಟ್ಟಕ್ಕಾಗಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯಪಾಲರು ಆದೇಶವನ್ನು ಹಿಂಪಡೆಯದೆ ಹೋದರೆ ಕಾಂಗ್ರೆಸ್ನ ಮುಂದಿನ ನಡೆ? ಕಾಂಗ್ರೆಸ್ ಉಗ್ರವಾದ ಹೋರಾಟವನ್ನು ನಾವು ರಾಜ್ಯಾದ್ಯಂತ ಕೈಗೊಳ್ತೀವಿ ಮತ್ತು ಕಾನೂನಿನ ಹೋರಾಟ ಕೂಡ ನಾವು ಮಾಡಬೇಕಾಗತ್ತೆ ಅನಿವಾರ್ಯವಾಗಿ. ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಯ್ಯನವರು ಅಂದರೆ ಸ್ವಚ್ಛ ಆಡಳಿತವನ್ನು 5 ವರ್ಷ ದೇವರಾಜ ಅರಸರ ನಂತರ ಇವತ್ತು ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ 5 ವರ್ಷ ಕಾಲ ಸ್ವಚ್ಛವಾದ ಆಡಳಿತ, ಒಂದು ಕಪ್ಪು ಚುಕ್ಕೆ ಇಲ್ಲಾರದ ಆಡಳಿತವನ್ನು ಕೊಟ್ಟಂಥ ನಾಯಕ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರೊಬ್ಬರೇ. ಇದೇ ಯಡಿಯೂರಪ್ಪ 14 ದಿವಸ ಜೈಲಿಗೆ ಹೋಗಿ ಬರಲಿಲ್ಲ. ಇವ್ರ ಮೇಲೆ ಎಷ್ಟು ಆರೋಪಗಳು, ಎಷ್ಟು ಮಂತ್ರಿಗಳು ಜೈಲಿಗೆ ಹೋಗಿ ಬಂದರು. ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ, ಇದೇ ಶ್ರೀರಾಮುಲು ಜೈಲಿಗೆ ಹೋದ, ಅನೇಕ ಮಂತ್ರಿಗಳು ಅವರು ಸಚಿವ ಸಂಪುಟದಲ್ಲಿ. ಈಶ್ವರಪ್ಪನವ್ರದ್ದು ಏನಾಯಿತು, ಎಷ್ಟು ಕೊಡಲಿ ನಾವು ಉದಾಹರಣೆ. ಇವರು ಭ್ರಷ್ಟ ಆಡಳಿತರು, ಈ ದೇಶವನ್ನು ಲೂಟಿ ಮಾಡೋಂಥವ್ರು. ನರೇಂದ್ರ ಮೋದಿ ಆಗಿ ಕೇಂದ್ರ ಸರ್ಕಾರದಲ್ಲಿ ಜನರ ಪರವಾಗಿ ಯಾವುದಾದ್ರು ಆಡಳಿತ ಕೊಟ್ರ? ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು ಅವ್ರ ಫಲಿತಾಂಶ? 400 ಪಾರ್ ಅಂದ್ರೆ ಇವರೇ ಗಡೀಪಾರ ಆಗಿಬಿಟ್ರು. ಅದಕ್ಕೆ ಗಡೀಪಾರ ಆಗೋದು ಶೀಘ್ರದಲ್ಲೇ ನರೇಂದ್ರ ಮೋದಿಯವರು ಗಡೀಪಾರ ಆಗೇ ಆಗ್ತಾರೆ ಈ ದೇಶದಿಂದ. ಅದೇನು ಎರಡನೇ ಮಾತಿಲ್ಲ, ಅವ್ರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.